ಪ್ರಕ್ರಿಯೆ ನಡೆದು ಹೋಗಿತ್ತು. ಸತ್ಯ ಮಣ್ಣಲ್ಲಿ ಮಣ್ಣಾಗಿ ಹೋಗಿತ್ತು. ಪ್ರಕರಣವು ಕ್ಲೋಸ್ ಆಗಿತ್ತು. ಎಲ್ಲವೂ ಮುಗೀತು ಅಂತ ಅನ್ಕೊಂಡಿದ್ರು. ಆದ್ರೆ ವಾಟ್ಸ್ಆಪ್ ಚಾಟಿಂಗ್, ವಿಡಿಯೋ ಕಾಲ್ ಅಸಲಿ ಸತ್ಯವನ್ನ ಹೊತ್ತು ತಂದಿತ್ತು. ಪೊಲೀಸರನ್ನೇ ಯಾಮಾರಿಸಿದ್ದ ಮಾಯಾವಿ ಮಡದಿಯ ಹಸಿಬಿಸಿ ರಹಸ್ಯ ಹೊರಬಿದ್ದಿತ್ತು. ಎರಡೆರಡು ಲವ್ ಸ್ಟೋರಿ ರಿವೀಲ್ ಆಗಿತ್ತು. ಗಂಡನನ್ನೇ ಕೊಲೆ ಮಾಡಿ ಮಾಯಾಂಗನೇ ಹೇಗೆಲ್ಲ ಡ್ರಾಮಾ ಮಾಡಿದ್ಲು ಅನ್ನುವಂಥ ಬೆತ್ತಲೆ ರಹಸ್ಯ ಒಂದೊಂದಾಗಿ ಕಳಚಿತ್ತು. ಇಷ್ಟಕ್ಕೂ ಆ ನಡುರಾತ್ರಿ ಕೋಮಲಿಯ ವಾಟ್ಸಪ್ ಚಾಟಿಂಗ್ನಲ್ಲಿ ಏನೇನಿತ್ತು? ಒಂದು ಮೊಬೈಲ್ ಊಸರವಳ್ಳಿಯ ಅಸಲಿ ಬಣ್ಣವನ್ನ ಬಯಲು ಮಾಡಿದ ಹೇಗೆ? ಈ ಎಲ್ಲ ಹಸಿಬಿಸಿ ಸ್ಟೋರಿ ಇಲ್ಲಿದೆ ನೋಡಿ. ಮಧ್ಯರಾತ್ರಿಯಲ್ಲಿ ತಿನ್ನಿಸ್ತಿದ್ಲು ರಸಗುಲ್ಲ. ಗಂಡನಿಲ್ಲದ ಹೊತ್ತು ಚಾಟಿಂಗ್ ನಲ್ದೆ ಗಮ್ಮತ್ತು. ಬಾಯೆಲ್ಲ ಒದ್ದೆ, ಮೈಯೆಲ್ಲ ಮುದ್ದೆ, ಇನ್ನೆಲ್ಲಿದ್ದೆ ಬೇಬಿ. ರಾತ್ರಿ ನಂಟು ಪೋಲಿ ಚಾಟಿಂಗು. ದಾರಿ ಕಿತ್ತಾಕಿ ಗಂಡನನ್ನೇ ಕೊಂದಿದ್ದ ಹೇಗೆ ಊಸರವಳ್ಳಿ. ಊಸರವಳ್ಳಿ ಕಂಡ್ರಿ, ಇವಳು ಊಸರವಳ್ಳಿ. ಊರ್ ತುಂಬಾ ಸತಿ ಸಾವಿತ್ರಿಯಂತೆ ಪೋಸ್ ಕೊಟ್ಕೊಂಡು, ಗಂಡನ ಮುಂದೆ ಅಮಾಯಕಿಯಂತೆ ಇದ್ದುಕೊಂಡು, ಅತ್ತೆ ಮಾವನ ಮುಂದೆ ಪಾಪಚ್ಚಿ ತರ ಮಾತ್ನಾಡ್ಕೊಂಡು, ದಿನಕ್ಕೊಂದು ಬಣ್ಣ ಕ್ಷಣಕ್ಕೊಂದು ಬಣ್ಣದ ವೇಷ ಹಾಕಿಕೊಂಡು, ಮಧ್ಯರಾತ್ರಿ ವೇಳೆ ಅಸಲಿ ಆಟ ಶುರು ಮಾಡ್ತಿದ್ದ ಮದನಾರಿ ಈಕೆ. ನಗು ನಗುತ್ತಲೇ ಗಂಡನಿಗೆ ಗೋರಿ ಕಟ್ಟಿದ ಹೆಮ್ಮಾರಿ ಈಕೆ. ತನ್ನ ಸೌಂದರ್ಯವನ್ನೇ ಬಂಡವಾಳ ಮಾಡಿಕೊಂಡು ಕರಿಮಣಿ ಮಾಲೀಕನನ್ನೇ ಸಮಾಧಿ ಮಾಡಿರೋ ಮನೋಹರಿ. ನೋಡಿ, ಈ ಫೋಟೋಗಳನ್ನ ಒಮ್ಮೆ ನೋಡಿ. ಒಮ್ಮೆ ಸೀರೆಯುಟ್ಟು ಹೂ ಮುಡಿದು ಕನಕಾಂಬರಿ ರೀತಿ ಪೋಸ್ ಕೊಡ್ತಾಳೆ. ಇನ್ನೊಮ್ಮೆ ಚಡ್ಡಿ ಹಾಕೊಂಡು ನಾನು ತುಂಬಾ ಮಾಡರ್ನ್ ಮದನಾರಿ ಅನ್ನೋ ರೀತಿ ಲುಕ್ ಕೊಡ್ತಾಳೆ. ಕ್ಯಾಂಡಲ್ ಮುಂದೆ ನಿಂತು ನನ್ನ ಗಂಡನೇ ಸರ್ವಸ್ವ ಅನ್ನೋ ರೀತಿ ಈ ಕೋಮಲೆ ಪೋಸ್ ಕೊಡ್ತಾಳೆ. ಇವರಿಬ್ಬರಾಗಿ ಸುಂದರ ಕ್ಷಣಗಳನ್ನ ನೋಡಿದವರೆಲ್ಲ ಗಂಡ ಹೆಂಡತಿ ಅಂದ್ರೆ ಹೀಗಿರಬೇಕು, ಹೆಣ್ಣು ಅಂದ್ರೆ ಹೀಗಿರಬೇಕು ಅಂತ ಕೆಲವರು ಮಾತನಾಡ್ಕೊಂಡಿದ್ರು. ಈ ಫೋಟೋಗಳನ್ನ ನೋಡ್ತಿದ್ರೆ ಎಲ್ಲರಿಗೂ ಹೀಗೆ ಅನ್ನಿಸೋದು. ಆದರೆ ಈ ಬ್ಯೂಟಿಯ ಅಸಲಿ ಕಹಾನಿಗೆ ಬರೋಕು ಮುನ್ನ ಈ ಸುರಸುಂದರಾಂಗಿಯ ಇನ್ನೊಂದು ಅವತಾರವನ್ನ ಒಮ್ಮೆ ನೋಡ್ಬಿಡಿ. ಇದು ಈ ಬ್ಯೂಟಿಯ ತೆರೆ ಹಿಂದಿನ ಹಸಿ ಬಿಸಿ ರಾತ್ರಿ ರಹಸ್ಯ. ಮಧ್ಯರಾತ್ರಿ ವೇಳೆ ನೀಲವೇಣಿ ಆಡ್ತಿದ್ದ ಆಟ. ಬಿಸಿ ಉಸಿರು ಹಿಡಿದು ಬೆಚ್ಚಗಿನ ಅಪ್ಪುಗೆ ಪಡೆದು ತುಟಿಯಂಚಿನಲ್ಲಿ ಜೇನಿನ ಹನಿ ಸವೀತಿದ್ಲು. ಮನೆಯಲ್ಲಿ ಎಲ್ಲರೂ ನಿದ್ದೆಗೆ ಜಾರಿದ ಮೇಲೆ ಊರಿನ ಜನರೆಲ್ಲ ಗಾಢ ನಿದ್ದೆಯಲ್ದಿರೋವಾಗ ಈ ಕೋಮಲೆ ರಸಗುಲ್ಲ ತಿನ್ನಿಸೋ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾಗಿದ್ಲು. ಆದರೆ ಮಲ್ಲಿಗೆ ಮಲ್ಲಿಗೆ ಮೇಡಂನ ಸರಸದಾಟ ನಡೀತಿರೋದು ಗಂಡನೊಂದಿಗೆ ಅಲ್ಲ, ಬದಲಿಗೆ ಲವ್ವರ್ ಜೊತೆಯಲ್ಲಿ. ಎದೆಗಪ್ಪಿಕೊಂಡು ಗಡ್ಡ ಹಿಡಿದು ಬಿಸಿಯುಸಿರು ಪಡೆದು ಭುಜವನ್ನೇ ದಿಂಬಿನಂತೆ ಮಾಡಿಕೊಂಡಿರೋ ಈ ಯಾಮಿನಿಯ ಹೆಸರು ಸಂಗೀತ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಆಲಂಬೂರು ನಿವಾಸಿ, ದೇವನೂರು ಗ್ರಾಮ ಪಂಚಾಯಿತಿಯ ಕಂಪ್ಯೂಟರ್ ಆಪರೇಟರ್. ಈ ಕಂಪ್ಯೂಟರ್ ಕೋಮಲೆ ಮೌಸ್ ಹಿಡ್ಕೊಂಡು ಕೀಬೋರ್ಡ್ ಜೊತೆ ಅದೇನಾಟ ಆಡ್ತಿದ್ಲೋ ಏನೋ, ಆದರೆ ಗಂಡನ ಬದುಕಲ್ಲಿ ಸಖತ್ತಾಗಿಯೇ ಗೇಮ್ ಆಡಿದ್ದಾಳೆ. ಗಂಡನಿಗೆ ಚೂರೇ ಚೂರು ಸುಳಿವು ಕೊಡದೆ ಗಂಡನನ್ನೇ ಪರಲೋಕಕ್ಕೆ ಕಳುಹಿಸಿ ಬಿಟ್ಟಿದ್ದಾಳೆ. ಥೇಟ್ ಸಿನಿಮಾ ಸ್ಟೈಲಿನಲ್ಲಿ ಪ್ಲಾನ್ ಮಾಡಿ ಸಾಯಿಸಿದ್ದಾಳೆ.
ಗಂಡನ ಬೆನ್ನ ಹಿಂದೆಯೇ ಪಿಶಾಚಿಯಂತೆ ಅಲೆದಾಡಿ ಗಾಡಿ ಕೊಂದು ಹಾಕಿದ್ದಾಳೆ. ಇಂತಹ ಕಂಪ್ಯೂಟರ್ ಕೋಮಲೆಯ ಕೊಲೆ ಸಂಚಿನ ಕಥೆಯಲ್ಲಿ ವಿಲನ್ ಆಗಿ ಬಂದವನೇ ಈ ರಸಿಕ. ಹೆಸರು ಪ್ರವೀಣ್. ಈ ಪೋಲಿ ಪ್ರವೀಣ್ ಕೂಡ ನಂಜನಗೂಡಿನ ನಿವಾಸಿಯೇ. ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದಾಗಿ ಪ್ರವೀಣ್ಗೆ ದೇವನೂರು ಗ್ರಾಮ ಪಂಚಾಯಿತಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡ್ತಿದ್ದ ಸಂಗೀತಾಳ ಪರಿಚಯ ಆಗಿದೆ. ಆ ಪರಿಚಯ ಸ್ನೇಹಕ್ಕೆ ದಾರಿ ಮಾಡಿಕೊಡುತ್ತೆ. ಆದರೆ ಆ ಸ್ನೇಹ ಹಸಿ ಬಿಸಿ ಚಾಟಿಂಗ್ಗೆ ತಿರುಗತ್ತೆ. ಹಾಯ್ ಚಿನ್ನು, ಮುದ್ದು, ಬಂಗಾರ, ಫೋಟೋ ಕಳಿಸು ಅನ್ನೋ ರೇಂಜಿಗೆ ಚಾಟಿಂಗ್ ನಡೆಯುತ್ತೆ. ಜಾಬ್ ಹೆಸರಲ್ಲಿ ನಂಬರ್ ಸೇವ್ ಮಾಡಿಕೊಂಡಿದ್ದಾಗಿ ಸಂಗೀತ ಪ್ರವೀಣ್ಗೆ ಮಧುಮಾಸ ತೋರಿಸಿದ್ದಾಳೆ. ವಿಡಿಯೋ ಕಾಲ್ ನಲ್ಲೇ ಪ್ರವೀಣ್ ಮೈನಲ್ಲಿ ಕರೆಂಟ್ ಶಾಕ್ ಉಂಟಾಗುವಂತೆ ಮಾಡಿದ್ದಾಳೆ. ಹೊತ್ತಲ್ಲದ ಹೊತ್ತಲ್ಲಿ ಕಾಲಿಂಗು. ಮಧ್ಯರಾತ್ರಿ ವೇಳೆಯಲ್ಲಿ ಚಾಟಿಂಗ್ ಮಾಡಿಕೊಂಡಿದ್ದಾಗಿ ಸುಬ್ಬಿ ಸಂಗೀತ ಹಾಗೂ ಪೋಲಿ ಪ್ರವೀಣ್ ರಹಸ್ಯವಾಗಿ ಪ್ರೇಮ ಪಯಣ ಶುರು ಮಾಡೇ ಬಿಟ್ಟಿದ್ರು. ಈ ಕನಕಾಂಬರಿಗಿದ್ದಾಳೆ ಅಲ್ವಾ, ಈಕೆಯಂತೂ ತನಗೆ ಮದುವೆಯಾಗಿದೆ, ಏನು ಬೇಕೋ ಎಲ್ಲವನ್ನೂ ಕೊಡಿಸೋ ಗಂಡನಿದ್ದಾನೆ, ಶ್ರೀರಾಮಚಂದ್ರನಂತೆ ಪತಿ ಇದ್ದಾನೆ ಅನ್ನೋದನ್ನೇ ಮರೆತಿದ್ಲು. ತಾಳಿ ಬಿಚ್ಚಿಟ್ಟು ಪ್ರವೀಣ್ ಜೊತೆ ತೊಳಲಾಟ ಶುರು ಮಾಡೇ ಬಿಟ್ಟಿದ್ಲು. ಕೊನೆಗೆ ಪ್ರವೀಣ್ ಜೊತೆ ಅದಾಗಲೇ ಕಾವು ಪಡೆಯೋಕೆ ಶುರು ಮಾಡಿದ್ದಾಗಿ ಸಂಗೀತ ಗಂಡನನ್ನೇ ಕೊಲೆ ಮಾಡಿದ್ದಾಳೆ. ಸಿನಿಮಾ ಸ್ಟೈಲಿನಲ್ಲಿ ಪ್ಲಾನ್ ಮಾಡಿ ಸಾಯಿಸಿದ್ದಾಳೆ. ರಾಬರಿ ಕಥೆ ಕಟ್ಟಿ ಆಸ್ಪತ್ರೆಯಲ್ಲಿ ಇನ್ನೊಂದು ರೀತಿಯಲ್ಲಿ ಡ್ರಾಮಾ ಮಾಡಿ ಸ್ವಂತ ತಮ್ಮನನ್ನೇ ಕೊಲೆ ಕೇಸ್ನಲ್ಲಿ ಸರೆಂಡರ್ ಆಗುವಂತೆ ಮಾಡಿ ಅಸಲಿ ಕಥೆಯನ್ನ ಮುಚ್ಚಿಟ್ಟು ಬೇರೆ ಸ್ಟೋರಿ ಸೃಷ್ಟಿಸಿ ಜೈಲು ಸೇರಿದ್ದಾಳೆ. ಇಂತಹ ನೀಚ ಹೆಣ್ಣು ಮಗಳಿಂದ ಒಂದು ಕುಟುಂಬ ಹೇಗೆ ಬೀದಿಗೆ ಬಂತು? ಇಂಥವಳಿಂದ ಅಮಾಯಕ ಕುಟುಂಬದಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನೇ ನಾವು ನಿಮಗೆ ತೋರಿಸೋಕೆ ಹೊರಟಿರೋದು. ಲವ್ ಸಿಗ್ನಲ್ ಸ್ಪಾಟ್ ಆಗಿತ್ತು ಗ್ರಾಮ ಪಂಚಾಯಿತಿ. ಕೊಲೆ ತನಕ ಹೋಗಿದ್ ಹೇಗೆ ಪ್ರೇಮ ಪಂಚಾಯಿತಿ. ಕಂಪ್ಯೂಟರ್ ಕಾಲದ ಕೋಮಲೆಯನ್ನ ನೋಡಿ ಕ್ಲೀನ್ ಬೋಲ್ಡ್ ಆಗಿರೋರು ತುಂಬಾ ಜನ ಆಗಿದ್ದಾರೆ. ಆ ತುಂಬಾ ಜನರಲ್ಲಿ ಈ ಸಂಗೀತ ತನ್ನ ತಾಳಕ್ಕೆ ತಕ್ಕಂತೆ ಕುಣಿಯೋ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೋತಾಳೆ. ಆ ಅಮಾಯಕ ವ್ಯಕ್ತಿಯ ಹೆಸರು ರಾಜೇಂದ್ರ, 38 ವರ್ಷ ವಯಸ್ಸು, ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ 16 ಗ್ರಾಮದ ನಿವಾಸಿ. ಕಾರ್ಪೆಂಟರ್ ಆಗಿದ್ದಾಗಿ ರಾಜೇಂದ್ರ ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದ ಬಸವೇಶ್ವರ ಸರ್ಕಲ್ನಲ್ಲಿ ಫೈಬರ್ ಡೋರ್ ಶಾಪ್ ಇಟ್ಕೊಂಡು ಜೀವನ ಮಾಡ್ತಿದ್ದ. ಯಾರ ತಂಟೆಗೂ ಹೋಗ್ತಿರ್ಲಿಲ್ಲ. ತಾನಾಯ್ತು ತನ್ನ ಕೆಲಸ ಆಯ್ತು ಅಂತಾಗಿರ್ತಿದ್ದ. ಈ ನಡುವೆ ಸ್ವಲ್ಪ ಕೆಲಸ ಆಗಿದೆ ಅಂತ ದೇವನೂರು ಗ್ರಾಮ ಪಂಚಾಯಿತಿಗೆ ಹೋಗಿದ್ದ. ಆ ಗ್ರಾಮ ಪಂಚಾಯಿತಿಯಲ್ಲಿ ಕಣ್ಣೋಟದಲ್ಲಿ ಗೋಲ್ ಮಿಂಚು ಹರಿಸಿದ್ದವಳೆ ಈ ಸೈಲೆಂಟ್ ಸುಂದ್ರಿ ಸಂಗೀತ. ಗ್ರಾಮ ಪಂಚಾಯಿತಿಯಲ್ಲಿ ಕಣ್ಣು ಕಣ್ಣು ಕಲತಿತ್ತು. 2 ಕಣ್ಣಲ್ಲೇ 2 ಮನಸ್ಸುಗಳು ಮಾತನಾಡ್ಕೊಂಡಿದ್ವು. ಆ ಸನ್ನೆಯ ಮಾತಿನ ಬಳಿಕ ಸಂಗೀತ ಹಾಗೂ ರಾಜೇಂದ್ರ ಪ್ರೇಮಿಗಳಾಗಿ ಹೋಗ್ತಾರೆ. ಇಬ್ಬರು ಕೂಡ ಚಿನ್ನು ಮುದ್ದು ಅಂತ ಮಾತಾಡೋಕೆ ಶುರು ಮಾಡ್ತಾರೆ. ಆ ಕಡೆಯಿಂದ ಈ ರಾಜೇಂದ್ರ ಬಾ ನನ್ನ ಸಂಗೀತ ಅಂದ್ರೆ, ಈ ಕಡೆಯಿಂದಾಗಿ ಸಂಗೀತ ಬಾ ಬಾರೋ ನನ್ನ ರಾಜ ಅಂತಿದ್ಲು. ಹೀಗೆ ಇಬ್ಬರು ನನಗೆ ನೀನು ನಿನಗೆ ನಾನು ಎಂಬಂತೆ ಕೈ ಕೈ ಹಿಡ್ಕೊಂಡು ಓಡಾಡೋಕೆ ಶುರು ಮಾಡಿದ್ರು. ಪಾರ್ಕು ಸಿನಿಮಾ ಅಂತ ಓಡಾಡ್ತಿದ್ರು. ಇಷ್ಟೇ ಯಾಕೆ, ಕಳೆದ 4 ವರ್ಷಗಳ ಹಿಂದೆ ಇಬ್ಬರು ಮನೆಯಲ್ಲಿ ಪೋಷಕರನ್ನ ಒಪ್ಪಿಸಿ ಮದುವೆನೂ ಆಗ್ತಾರೆ. ಹೀಗೆ 4 ವರ್ಷ ಸಂಸಾರನೂ ಮಾಡ್ತಾರೆ. ಪ್ರೀತಿಸಿ ಮದುವೆಯಾಗಿದ್ದ ಸಂಗೀತಾಳನ್ನ ರಾಜೇಂದ್ರ ಚೆನ್ನಾಗಿಯೇ ನೋಡ್ಕೊಳ್ತಿದ್ದ. ಫುಲ್ ಫ್ರೀಡಂ ಕೂಡ ಕೊಟ್ಟಿದ್ದ. ಹನಿಮೂನ್ ಅಂತ ಸುತ್ತಾಡಿಸಿದ್ದ. ತಿಂಗಳಿಗೊಮ್ಮೆ ಟ್ರಿಪ್ಗೆ ಕರೆದುಕೊಂಡು ಹೋಗಿ ಸೆಲ್ಫಿಗೆ ಪೋಸ್ ಕೊಡ್ತಿದ್ದ. ಆದ್ರೆ ಅದೇನೋ ಹೇಳ್ತಾರೆ ಅಲ್ವಾ,
ತುಂಬಾನೇ ನಂಬಿಕೆಟ್ಟ ಅನ್ನೋ ರೀತಿ. ಸಂಗೀತಾಳನ್ನ ತುಂಬಾನೇ ನಂಬಿದ್ದಾಗಿ ರಾಜೇಂದ್ರ ಹೆಂಡತಿಯ ಕಣ್ಣಂಚಿನ ರಹಸ್ಯವನ್ನ ತಿಳಿದುಕೊಳ್ಳೋದ್ರಲ್ಲಿ ಫೇಲ್ ಆಗಿದ್ದ. ಯಾಕಂದ್ರೆ ಕಳೆದ 2 ವರ್ಷಗಳ ಹಿಂದೆಯೇ ಈ ಸಂಗೀತ ಪ್ರವೀಣನ ತೆಕ್ಕೆಗೆ ಬಿದ್ದು ಬಿಟ್ಟಿದ್ಲು. ಪ್ರವೀಣ್ ಜೊತೆ ರಹಸ್ಯವಾಗಿ ಇನ್ನೊಂದು ಪ್ರೇಮ ಪಯಣ ಶುರು ಮಾಡೇ ಬಿಟ್ಟಿದ್ಲು. ರಾಜೇಂದ್ರನ ಬದುಕಿನಲ್ಲಿ ಅದಾಗಲೇ ಈ ಪ್ರವೀಣ್ ವಿಲನ್ ಆಗಿದ್ದ. ಈ ಪ್ರವೀಣ್ಗೆ ಲವ್ ಸಿಗ್ನಲ್ ಕೊಟ್ಟಿದ್ದು ಕೂಡ ದೇವನೂರು ಗ್ರಾಮ ಪಂಚಾಯಿತಿಯಲ್ಲೇ. ಅಂದ್ರೆ ಪಂಚಾಯಿತಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡ್ತಿದ್ದ ಸಂಗೀತಾಳಿಗೆ ಪ್ರವೀಣ್ನ ಪರಿಚಯ ಆಗಿದೆ. ಪ್ರವೀಣ್ ಕೂಡ ಸಂಗೀತ ನೋಡೋಕೆ ಸಖತ್ತಾಗಿದ್ದಾಳೆ ಅಂತ ಸ್ನೇಹ ಬೆಳೆಸಿದ್ದಾನೆ. ಆ ಸ್ನೇಹ ಹಸಿ ಬಿಸಿ ಚಾಟಿಂಗ್ ತನಕ ಹೋಗುತ್ತೆ. ಈ ಸುಪನಾತಿ ಸಂಗೀತ ಆಗಿದ್ದಾಳಲ್ವಾ, ಹೀಗೆ ಪ್ರವೀಣ್ ಫೋನ್ ನಂಬರ್ ಅನ್ನ ಜಾಬ್ ಅಂತ ಸೇವ್ ಮಾಡ್ಕೊಂಡಿದ್ಲು. ಗಂಡನನ್ನ ಯಾಮಾರಿಸೋಕೆ ಜಾಬ್ ಅಂತ ಹೆಸರಿಟ್ಟಿದ್ಲು. ಗಂಡ ಕೂಡ ಜಾಬ್ ಅಂದ್ರೆ ಏನೋ ಕೆಲಸದ ವಿಷಯ ಆಗಿರಬೇಕು ಅಂತ ನೋಡೋಕೆ ಹೋಗಿರ್ಲಿಲ್ಲ. ಆದ್ರೆ ಈ ಸಂಗೀತ ಸೈಲೆಂಟ್ ಆಗಿಯೇ ಪ್ರವೀಣ್ಗೆ ರಸಗುಲ್ಲ ತಿನ್ನಿಸೋಕೆ ಮುಂದಾಗಿದ್ದಳು. ಹಾಯ್ ಮುದ್ದು. ಹೇಳು ಪುಟ್ಟ. ನಿನ್ ನೋಡ್ಬೇಕು, ಫೋಟೋ ಕಳ್ಸು. ಓಕೆ, ನೋಡು. ತುಂಬಾ ಕ್ಯೂಟ್ ನೀನು. ಓಕೆ, ಮೇ ತಿಂಗಳಿನಲ್ಲಿ ಬಾ. ಓಕೆ, ಗುಡ್ ನೈಟ್. ನಿದ್ದೆ ಬರ್ತಿಲ್ಲ. ರಾತ್ರಿ 1 ಗಂಟೆ ಆಯ್ತು, ನಿದ್ದೆ ಮಾಡು. ಮಿಸ್ ಯು ಕೋತಿ. ಮಿಸ್ ಯು ಟು ಮುದ್ದು. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಸೈಲೆಂಟ್ ಸುಂದರಿ ಸಂಗೀತಾಳ ಒಂದೊಂದು ಚಾಟಿಂಗ್, ಒಂದೊಂದು ಮೆಸೇಜ್ ನೋಡ್ತಿದ್ರೆ ಕಣ್ಣೇ ತಿರುಗೋಗತ್ತೆ ಬಿಡಿ. ಅದು ಕೂಡ ಮಧ್ಯರಾತ್ರಿಯಲ್ಲೇ ಚಾಟಿಂಗು ಟಿಂಗ್ ಟಾಂಗು ಶುರು ಮಾಡ್ತಿದ್ರು. 12 ಗಂಟೆಗೆ ಮುದ್ದು ಬಂಗಾರಿ ರನ್ನ ಅಂತ ಮಾತಾಡ್ತಿದ್ದವರು ಫೋನ್ನಲ್ಲೇ ಕಾಮದ ಹೊಳೆಯಲ್ಲಿ ತೇಲಾಡ್ತಿದ್ರು. ಕೊನೆಗೆ ಇಬ್ಬರು ಮೀಟ್ ಮಾಡೋಣ, ಡೇಟ್ ಮಾಡೋಣ ಅನ್ನೋ ನಿರ್ಧಾರಕ್ಕೆ ಬಂದೇ ಬಿಡ್ತಾರೆ. ಗಂಡನಿಲ್ಲದ ಹೊತ್ತಲ್ಲಿ ಮನೆಗೆ ಬರ್ತಿದ್ದ ರಸಿಕ. ಶ್ರಮಜೀವಿಯಾಗಿದ್ದಾಗಿ ರಾಜೇಂದ್ರ ಕೆಲಸದಲ್ಲಿ ಬ್ಯುಸಿಯಾಗಿ ಇರ್ತಿದ್ದ. ಬೆಳಗ್ಗೆ ಹೋದ್ರೆ ರಾತ್ರಿ 10 ಗಂಟೆ ಮನೆ ಬರ್ತಿದ್ದ. ಅದ್ರಲ್ಲೂ ಅತ್ತೆ ಮಾವ ಊರಲ್ಲಿದ್ರೆ ಸಂಗೀತ ಹಾಗೂ ಗಂಡ ರಾಜೇಂದ್ರ ನಂಜನಗೂಡಲ್ಲೇ ವಾಸ ಆಗಿದ್ರು. ಈ ಸಂಗೀತಾಳಿಗೆ ಕಳ್ಳಾಟ ಆಡೋದು ತುಂಬಾನೇ ಸುಲಭವಾಗಿತ್ತು. ಹೀಗಾಗಿ ಗಂಡ ಹೊರ ಹೋದ್ರೆ ಸಾಕು, ಪ್ರಿಯಕರ ಮನೆಗೆ ಓಡೋಡಿ ಬರ್ತಿದ್ದ. ಬೆಡ್ರೂಮ್ ಸೇರ್ಕೊಳ್ತಿದ್ದ ಕಳ್ಳ ಪ್ರೇಮಿಗಳು ಮುತ್ತಿನಾಟ ಶುರು ಮಾಡ್ತಿದ್ರು. ಹೀಗೆ 2 ವರ್ಷ ಸಂಗೀತ ಹಾಗೂ ಈ ಪ್ರವೀಣ್ ಹೊರಳಾಡಿದ್ದಾರೆ. ಆದ್ರೆ ಎಷ್ಟು ದಿನ ಅಂತ ಹೀಗೆ ಡ್ರಾಮಾ ಮಾಡ್ಕೊಂಡಿರೋಕಾಗತ್ತೆ ಹೇಳಿ. ಒಮ್ಮೆ ಆಕಸ್ಮಿಕವಾಗಿ ಸಂಗೀತಾಳ ಫೋನ್ ನೋಡಿದ್ದ ರಾಜೇಂದ್ರನಿಗೆ ಹೆಂಡತಿಯ ಅಸಲಿ ಸತ್ಯ ಗೊತ್ತಾಗಿ ಹೋಗಿತ್ತು. ಹೆಂಡತಿಯ ಕಳ್ಳಾಟ ಮೊಬೈಲ್ನಲ್ಲೇ ಅಡಗಿತ್ತು. ಯಾವಾಗ ಸಂಗೀತಾಳ ಈ ವಿಚಾರ ರಾಜೇಂದ್ರನಿಗೆ ಗೊತ್ತಾಗತ್ತೋ ಹೆಂಡತಿಯನ್ನ ಬೈದಿದ್ದಾನೆ. ಹೆಂಡತಿ ನನಗೇನೂ ಗೊತ್ತಿಲ್ಲ, ಯಾರೋ ನನ್ನ ಫೋನ್ ಹ್ಯಾಕ್ ಮಾಡಿ ಈ ರೀತಿ ಚಾಟಿಂಗ್ ಮಾಡಿದ್ದಾರೆ ಅಂತ ಗಂಡನಿಗೆ ಕಥೆ ಕಟ್ಟಿದ್ದಾಳೆ. ಊಸರವಳ್ಳಿಯಂತೆ ಡ್ರಾಮಾ ಮಾಡಿ ಎಲ್ಲವನ್ನೂ ಪ್ರವೀಣ್ ಮೇಲೆ ಎತ್ತಾಕಿದ್ದಾಳೆ. ಹೀಗಾಗಿ ರಾಜೇಂದ್ರ ಒಂದು ಕೆಲಸ ಮಾಡ್ತಾನೆ. ನೇರವಾಗಿ ಪ್ರವೀಣ್ಗೆ ಫೋನ್ ಮಾಡಿ ಇದೆಲ್ಲ ಸರಿಯಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾನೆ. ನಾನಿದ್ದಾಗಲೇ ಎಲ್ಲ ಇದ್ದಾಗ ಮನೆಗ್ ಬಂದು ಮನೆಗಳಲ್ಲಿ ಡಿಸೈನ್ ಆಗಿ ಫೋಟೋಗಳು ತಕೊಂಡು ಫಿಲ್ಮ್ ಥಿಯೇಟರ್ಗೆ ಹೋಗಿ ಅಲ್ಲೆಲ್ಲ ಡಿಸೈನ್ ಫೋಟೋ ತಕೊಂಡು ಇಷ್ಟೊಂದು ಸೀನ್ ಎಲ್ಲ ಏನ್ ಮಾಡ್ಬೇಕಾಗಿರ್ಲಿಲ್ಲ. ಈಗ ಮನೇಲಿ ಏನಾಗಿದೆ ಗೊತ್ತಾ ನಿಮ್ಗೆ? ಮನೇಲಿ ಎಲ್ಲ ಜಗಳಗಳು ಸ್ಟಾರ್ಟ್ ಆಗಿರೋದೇ ಈ ಫೋಟೋಗಳಿಂದ. ಬಂದು 2 ವರ್ಷ ಅಂತಿರಲ್ಲ, ಅವ್ ಗೊತ್ತಾಗಲ್ವಾ ನಿಮ್ಗೆ? ಹೋಗ್ಲಿ, ಇಷ್ಟೆಲ್ಲ ರಾದ್ಧಾಂತ ಆದ್ಮೇಲೆಯೇ ನೋಡಿ ಈ ಸಂಗೀತ ಕೊಲೆಗಾತಿಯಾಗೋದು, ತಮ್ಮನಿಗೆ ಸುಪಾರಿ ಕೊಡೋದು, ಗಂಡನ ಹತ್ಯೆಗೆ ಮುಹೂರ್ತ ಫಿಕ್ಸ್ ಮಾಡೋದು, ರಾಜೇಂದ್ರನ ಹತ್ಯೆಗೆ ರಾಬರಿ ಪ್ಲಾನ್ ಆಗೋದು.
ಮಾಂಗಲ್ಯ ಸರ ಕಿತ್ತಿಟ್ಟು ಗಂಡನನ್ನೇ ಕೊಂದಳು. ಆಸ್ಪತ್ರೆಯಲ್ಲಿ ಡ್ರಾಮಾ ಮಾಡಿದ್ ಹೇಗೆ? ಮಳ್ಳಿ. ವಾಟ್ಸ್ಆಪ್ ಚಾಟಿಂಗು, ಇನ್ಸ್ಟಾಗ್ರಾಮ್ ಚಾಟಿಂಗ್ನಲ್ಲಿ ಸಂಗೀತಾಳ ಎಲ್ಲ ಸತ್ಯ ಅಡಗಿತ್ತು. ಪ್ರವೀಣ್ ಜೊತೆಗಿನ ಮುದ್ದಾಟಕ್ಕೆ ಸಾಕ್ಷಿ ಎಂಬಂತೆ ಎಲ್ಲವನ್ನೂ ಹಾಗೆ ಇಟ್ಟುಕೊಂಡಿದ್ಲು. ಆದರೆ ಈ ಚಾಟಿಂಗ್ ಗಂಡನ ಕಣ್ಣಿಗೆ ಬಿದ್ದಿದ್ದೇ ತಡ ಎಲ್ಲವೂ ಉಲ್ಟಾ ಆಗೋಗಿತ್ತು. ಸಂಗೀತಾಳ ಮೇಲೆ ಗಂಡ ಮುಗಿ ಬೀಳೋಕೆ ಶುರು ಮಾಡಿದ್ದ. ಇದರಿಂದ ಸಂಗೀತ ಈ ವಿಷಯವನ್ನ ಹೊರಗಡೆ ಹೇಳ್ಕೊಳ್ಳೋಕಾಗದೆ, ಹೊರಗಡೆ ಈ ವಿಷಯ ಹೋಗೋಕು ಬಿಡದೆ ಗಂಡನ ಕೊಲೆಗೆ ಶಪಥ ಮಾಡ್ತಾಳೆ. ಮಾಂಗಲ್ಯ ಬಿಚ್ಚಿಟ್ಟು ಗಂಡನ ಹತ್ಯೆಗೆ ಸಂಚು ರೂಪಿಸ್ತಾಳೆ. ಹೆಂಡತಿ ಮಾಂಗಲ್ಯ ಸರ ಬಿಚ್ಚಿಟ್ಟಿರೋ ವಿಷಯವನ್ನ ಈ ರಾಜೇಂದ್ರ ಸ್ನೇಹಿತನ ಬಳಿ ಹಂಚಿಕೊಂಡಿದ್ದ. ಸ್ನೇಹಿತನ ಬಳಿ ತಾಳಿ ಕಿತ್ತಿಟ್ಟಿದ್ದ ವಿಷಯವನ್ನ ಹೇಳಿಕೊಂಡು ಸಮಾಧಾನ ಆಗಿದ್ದಾಗಿ ರಾಜೇಂದ್ರ ಹೆಂಡತಿಗೆ ಒಂದು ಚಾನ್ಸ್ ಕೊಟ್ಟಿದ್ದ. ಇನ್ನಾದ್ರೂ ಬದಲಾಗು ಅಂತ ಬುದ್ಧಿ ಹೇಳಿದ್ದ. ಆಗ ಗಂಡನ ಮುಂದೆ ಈಕೆ ಇನ್ನು ಮೇಲೆ ತಪ್ಪು ಮಾಡಲ್ಲ ಅಂತ ಡ್ರಾಮಾ ಮಾಡಿದ್ದಾಳೆ. ಇನ್ನು ಮೇಲೆ ಅವನಿಗೆ ಫೋನ್ ಮಾಡಲ್ಲ, ಮೆಸೇಜ್ ಮಾಡಲ್ಲ ಅಂತ ಹೇಳಿದ್ದಾಳೆ. ಇಷ್ಟೆಲ್ಲ ಆದ್ಮೇಲೆ ನಡೆಯೋದೆ ರಾಜೇಂದ್ರನ ಕೊಲೆಗೆ ಸಂಚು. ಗಂಡನ ಹತ್ಯೆಗೆ ತಮ್ಮನಿಗೆ ಕೊಟ್ಟಿದ್ದಳು ಸುಪಾರಿ. ಕಳೆದ 4 ವರ್ಷಗಳಿಂದ ಸಂಸಾರ ಮಾಡಿದ್ದ ಸಂಗೀತಾಳಿಗೆ ಕರಿಮಣಿಯೇ ಭಾರವಾಗಿ ಹೋಗಿತ್ತು. ಗಂಡನೇ ಬೇಡವಾಗ್ಬಿಟ್ಟಿದ್ದ. ಹೀಗಾಗಿ ಈಕೆ ಒಂದು ನಿರ್ಧಾರ ತಗೋತಾಳೆ. ಅದು ಗಂಡನ ಮರ್ಡರ್ ಪ್ಲಾನ್. ಅದು ಕೂಡ ಬೇರೆಯವರಿಂದ ಕೊಲೆ ಮಾಡಿಸಿದ್ರೆ ಗೊತ್ತಾಗ್ಬಿಡತ್ತೆ ಅಂತ ತಮ್ಮನನ್ನೇ ಸುಪಾರಿ ಹಂತಕನಾಗಿ ಮಾಡ್ತಾಳೆ. ತಮ್ಮನಿಗೆ ರಾಬರಿ ಮಾಡಿದ ಹಾಗೆ ಡ್ರಾಮಾ ಮಾಡಿ ಕೊಲೆ ಮಾಡಿ ಅಂತ ಪ್ಲಾನ್ ಕೊಡ್ತಾಳೆ. ಅದರಂತೆ ನೀಚ ಸಹೋದರ ಬೆಂಗಳೂರಿನಿಂದ ಬಾಡಿಗೆ ಕಾರು ತಂದಿದ್ದಾನೆ. ತನ್ನ ಜೊತೆ ಸ್ನೇಹಿತನನ್ನ ಸೇರಿಸಿಕೊಳ್ತಾನೆ. ಸೊ ತಮ್ಮನಿಗೆ ಹೆಲ್ಪ್ ಮಾಡ್ತಾ ಇರ್ತಾಳೆ ಹೆಂಡತಿ. ಸೊ ತಮ್ಮನಿಗೆ ಹೆಲ್ಪ್ ಮಾಡ್ತಾ ಇರೋದ್ರಿಂದ ಗಂಡ ಕೂಡ ಕಾರೆಲ್ಲ ಕೊಡ್ಸಿರ್ತಾರೆ. ಗಂಡ ನನಗೂ ಕೂಡ ಹೆಲ್ಪ್ ಮಾಡೋ ಕಾರ್ ಕೊಡಿಸು ಅಂತ ಒಂದು ಅವರಿಬ್ಬರು ಮಧ್ಯದಲ್ಲಿ ನಡೀತಾ ಇರುತ್ತೆ ಮಾತುಕತೆ. ಮತ್ತು ಅವಾಜ್ ಶಬ್ದಗಳಿಂದ ಹೆಂಡತಿ ನಿಂದಿಸ್ತಾ ಇರ್ತಾನೆ. ಸೊ ಅದು ತಮ್ಮನಿಗೆ ಸಹಿಸಕ್ ಆಗ್ತಾ ಇರಲ್ಲ. ನಮ್ಮ ಅಕ್ಕನ ಈ ತರ ಹಿಂಗೆ ನಮ್ಮ ಭಾವ ಈ ತರ ಇದು ಮಾಡ್ತಾರಲ್ಲ ಅಂತ. ಅಕ್ಟೋಬರ್ 25, 2025 ಡೆಡ್ಲಿ ಅಟ್ಯಾಕ್. ತಮ್ಮ ಕೊಲೆ ಮಾಡೋಕೆ ಸಿದ್ಧನಾಗಿದ್ದಾನೆ ಅನ್ನೋದು ಸಂಗೀತಾಳಿಗೆ ಕನ್ಫರ್ಮ್ ಆಗುತ್ತೆ. ನಂತರ ಗಂಡನ ಕೊಲೆಗೆ ಮುಹೂರ್ತ ಫಿಕ್ಸ್ ಮಾಡಿದ್ದಾಳೆ. ಒಂದು ಬರ್ತ್ಡೇ ಪಾರ್ಟಿ ಇದೆ. ಆ ಬರ್ತ್ಡೇ ಪಾರ್ಟಿ ದಿನವೇ ಸಾಯಿಸಬೇಕು ಅಂತ ತಮ್ಮನಿಗೆ ಸೂಚನೆ ಕೊಡ್ತಾಳೆ. ಗಂಡನಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ದ ಸಂಗೀತ ಅಕ್ಟೋಬರ್ 25ರಂದು ಫ್ರೆಂಡ್ನ ಬರ್ತ್ಡೇ ಅಂತ ಹೊರಗಡೆ ಹೋಗ್ತಾಳೆ. ಬರ್ತ್ಡೇ ಪಾರ್ಟಿಯಲ್ಲಿ ಸಂಗೀತ ಭಾಗಿಯಾಗ್ತಾಳೆ. ಬರ್ತ್ಡೇ ಪಾರ್ಟಿ ಬಳಿಕ ಗಂಡನಿಗೆ ಕರೆ ಮಾಡಿ ಪಿಕಪ್ ಮಾಡುವಂತೆ ಸಂಗೀತ ಹೇಳ್ತಾಳೆ. ಹೀಗಾಗಿ ಗಂಡ ಸಂಜೆ 7 ಗಂಟೆ ಸಮಯದಲ್ಲಿ ಪಿಕಪ್ ಮಾಡಿ ಕರೆದುಕೊಂಡು ಹೋಗ್ತಾನೆ. ಆದರೆ ಸ್ಕೂಟರ್ನಲ್ಲಿ ಹಿಂಬದಿ ಕೂತಿದ್ದ ಸಂಗೀತ ತಮ್ಮನಿಗೆ ಮೆಸೇಜ್ ಕೊಟ್ಟಿದ್ಲು. ಎಲ್ಲಿದ್ದೀವಿ, ಯಾವ ರಸ್ತೆಯಲ್ಲಿ ಹೋಗ್ತಿದ್ದೀವಿ ಅಂತ ತಮ್ಮನಿಗೆ ಮಾಹಿತಿ ಕೊಟ್ಟಿದ್ಲು. ಇದಾದ ಬಳಿಕವೇ ನಡೆಯೋದು ಕೊಲೆ. ಅದು ಅಕ್ಟೋಬರ್ 25 ಸಂಜೆ ಸುಮಾರು 7:41 ಸಮಯ. ಕಿತ್ತು ಹೋಗಿರೋ ರಸ್ತೆ, ಗುಂಡಿಗಳಿಂದಲೇ ತುಂಬಿ ಹೋಗಿರೋ ರೋಡ್ ಅದು. ಈ ರಸ್ತೆಯಲ್ಲೇ ಒಂದು ಬಿಳಿ ಬಣ್ಣದ ಕಾರು ಎಂಟ್ರಿ ಕೊಡುತ್ತೆ. ಹಳ್ಳ ಕೊಳ್ಳಗಳಿಂದಲೇ ತುಂಬಿರೋ ರಸ್ತೆಯಲ್ಲಿ ಕಾರು ಮೆಲ್ಲಗೆ ಪಾಸ್ ಆಗತ್ತೆ. ಆ ಕಾರ್ ಹಿಂದೆಯೇ ಒಂದು ಸ್ಕೂಟರ್ ಎಂಟ್ರಿ ಕೊಡುತ್ತೆ. 100 ಮೀಟರ್ ದೂರ ಹೋಗ್ತಾಗಿದ್ದಂತೆ ಆ ಸ್ಕೂಟರ್ ನಿಲ್ಲತ್ತೆ. ಬೆಳಕು ಮಾತ್ರ ಕಾಣಿಸ್ತಾಗಿರುತ್ತೆ. ಇದೇ ಟೈಮ್ನಲ್ಲಿ ಮತ್ತೊಂದು ಬೈಕ್ ಹಿಂಬದಿ ಬರುತ್ತೆ. ಈ ದೃಶ್ಯ ನೋಡ್ತಿದ್ರೆ ನಮಗೆ ಇಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗಲ್ಲ. ಸ್ವಲ್ಪಾನು ಕ್ಲಿಯರ್ ಆಗಿ ಅರ್ಥ ಆಗಲ್ಲ. ಮೊದಲು ಕಾರ್ ಎಂಟ್ರಿ ಕೊಡುತ್ತೆ.
ಈ ಕಾರಿನ ಹಿಂದೆ ಸ್ಕೂಟರ್ ಬರುತ್ತೆ, ನಂತರ ಬೈಕ್ ಒಂದು ಆಗಮಿಸುತ್ತೆ ಅನ್ನೋದು ಬಿಟ್ರೆ ಏನೇನೂ ಕಾಣಿಸಲ್ಲ. ಆದರೆ ಇದೇ ದೃಶ್ಯವನ್ನ ಸ್ವಲ್ಪ ಝೂಮ್ ಹಾಕಿ ನೋಡಿದ್ರೆ ಬೈಕ್ ಬರೋಕು ಮೊದಲು ಸ್ಕೂಟರ್ ನಿಂತಿದ್ದ ಜಾಗದಲ್ಲಿ ಒಂದಷ್ಟು ಮೂವ್ಮೆಂಟ್ಸ್ ಕಾಣಿಸುತ್ತೆ. ಕಾರಿನ ಹಿಂಬದಿ ಕೆಲವರು ಅಟ್ಯಾಕ್ ಮಾಡ್ತಿರೋ ರೀತಿ ಗೊತ್ತಾಗತ್ತೆ. ಅಸಲಿಗೆ ಈ ದೃಶ್ಯವನ್ನ ಮೂರು ಬಾರಿ ನೋಡಿದಾಗ ಇಲ್ಲಿ ನಡೀತಿರೋದು ರಾಬರಿ ಅನ್ನೋದು ಗೊತ್ತಾಗತ್ತೆ. ಗಂಡ ಹೆಂಡತಿಗಿದ್ದ ಸ್ಕೂಟರ್ ತಡೆದು ದರೋಡೆಕೋರರು ಅಟ್ಟಹಾಸ ಮೆರೀತಿದ್ದಾರೆ ಅನ್ನೋದು ತಿಳಿಯತ್ತೆ. ಅಪರಿಚಿತ ವ್ಯಕ್ತಿಯೊಬ್ಬ ಬೈಕ್ನಲ್ಲಿ ಎಂಟ್ರಿ ಕೊಟ್ಟ ಬಳಿಕ ರಾಬರ್ಸ್ ಎಸ್ಕೇಪ್ ಆಗಿದ್ದಾರೆ ಅನ್ನೋ ವಿಷಯ ಹೊರಬರುತ್ತೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನ್ ಗೊತ್ತಾ, ಇಲ್ಲಿ ನಡೆದಿರೋದು ರಾಬರಿ. ಆದರೆ ಆ ರಾಬರಿ ವೇಳೆ ನೆತ್ತರು ಹರಿದಿದೆ. ಹೆಂಡತಿಯ ಎದುರೇ ರಾಜೇಂದ್ರನ ರಕ್ತ ಹರಿದಿದೆ. ಕಗ್ಗತ್ತಲಿನಲ್ಲಿ ನಡೆದ ದಾಳಿಯಿಂದ ಸ್ಕೂಟರ್ ಚಾಲನೆ ಮಾಡ್ಕೊಂಡು ಹೋಗಿದ್ದ ರಾಜೇಂದ್ರನಿಗೆ ಸಾವಿನ ದರ್ಶನ ಆಗತ್ತೆ. ಆದರೆ ಇಲ್ಲಿ ಇನ್ನೊಂದು ವಿಷಯವನ್ನ ನಾವು ನೀಟಾಗಿ ಗಮನಿಸಿದಾಗ ಇದೆಲ್ಲ ಗಂಡನ ಬೆನ್ನ ಹಿಂದೆಯೇ ಕೂತಿದ್ದ ಈ ಮಾಯಾವಿ ಮಡದಿಯ ಮಹಿಮೆ ಅನ್ನೋದು ಗೊತ್ತಾಗಿತ್ತು. ಎಸ್, ಕಗ್ಗತ್ತಲಿನಲ್ಲಿ ಗಂಡನ ಸ್ಕೂಟರ್ ಏರಿ ಹೊರಟಿದ್ದ ಹೆಂಡತಿಗೆ ಅದಾಗಲೇ ಇಲ್ಲೊಂದು ಅಟ್ಯಾಕ್ ಆಗತ್ತೆ. ಹಳ್ಳ ಕೊಳ್ಳಗಳೇ ತುಂಬಿರೋ ರಸ್ತೆಯಲ್ಲಿ ರಾಬರ್ಸ್ ಎಂಟ್ರಿ ಕೊಡ್ತಾರೆ. ಕಾರಿನಲ್ಲಿ ಮುಂದೆ ಹೋಗ್ತಿರೋರೆ ತಿರುಗಿ ಬೀಳ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಯಾಕೆಂದ್ರೆ ಇಲ್ಲಿ ನಡೆದ ರಾಬರಿ, ಈ ರಾಬರಿ ಹಿಂದೆ ಹತ್ಯೆಯ ಸಂಚು ರೂಪಿಸಿದ್ದೆ ಈ ಸಂಗೀತ. ಎಲ್ಲವೂ ಸಂಗೀತ ಪ್ಲಾನ್ ಮಾಡಿದಂತೆ ನಡೆದಿತ್ತು. ರಾಬರಿ ಪ್ಲಾನ್ ಸಕ್ಸಸ್ ಆಗಿತ್ತು. ಆದ್ರೆ ಟಾರ್ಗೆಟ್ ಆಗಿದ್ದ ವ್ಯಕ್ತಿ ಸತ್ತಿರ್ಲಿಲ್ಲ. ಬದಲಿಗೆ ರಾಜೇಂದ್ರನ ಆಯಸ್ಸು ಗಟ್ಟಿಯಾಗಿತ್ತು. ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದ ಗಂಡನನ್ನ ತಾನೇ ಆಸ್ಪತ್ರೆಗೆ ಸೇರಿಸಿ ಈ ಸಂಗೀತ ಹಸಿ ಕತೆ ಹೇಳಿತ್ತು. ಈಕೆಯ ನವರಂಗಿ ನಾಟಕಕ್ಕೆ ಇಡೀ ಮನೆಯವರೇ ಕಣ್ಣೀರಿಟ್ಟಿದ್ರು. ಆದರೆ 20 ದಿನಗಳ ಕಾಲ ನರಕಯಾತನೆ ಅನುಭವಿಸಿದ ಈ ರಾಜೇಂದ್ರ ಕೊನೆಗೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವಿನ ಮನೆ ಸೇರಿದ್ದಾನೆ. ಬಡಪಾಯಿಯ ಕುಟುಂಬಸ್ಥರು ಮಗನನ್ನ ಕಳೆದುಕೊಂಡು ಬೀದಿಗೆ ಬೀಳ್ತಾರೆ. ಕಣ್ಣೀರು ಸುರಿಸುತ್ತಲೇ ಮಗನ ಅಂತ್ಯಕ್ರಿಯೆ ಮಾಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಪೊಲೀಸರು ಸಂಗೀತಾಳ ಮೊಬೈಲ್ ಹಾಗೂ ರಾಜೇಂದ್ರನ ಫೋನ್ ಪರಿಶೀಲನೆ ಮಾಡಿದ್ದಾರೆ. ಆಗ್ಲೇ ನೋಡಿ ಈ ಸಂಗೀತಾಳ ಅಕ್ರಮ ಸಂಬಂಧದ ವಿಚಾರ ಹೊರಬರುತ್ತೆ.